ಒತ್ತು ವಿಳಂಬ ಮಾಡುವುದರಿಂದ ಏನು ಪ್ರಯೋಜನ? ಚಿಕ್ಕವನನ್ನು ಊಹಿಸದೆ ಅಕ್ಕರೆಯಿಂದ ನೇಮವನ್ನು ಕೊಟ್ಟರೆ ಪ್ರಾಣಿಯನ್ನಾಗಿ ಮಾಡಿದರೆ ಚೋಳಿಪನ ಬಲಕ್ಕೆ ಚೆನ್ನಾದ ಗೌರವನ ಸತಿಮಣಿ ಇರುವ ಕೋಣೆಗೆ ಒದಿಸಿ ಬರಬಲು ಎಂಬ ಕಾರಣವನ್ನು ನೋಡು. ನಿನ್ನ ಅನುಮಾನ ಛೇದಿಸಿ ನನಗೆ ನೇಮವನ್ನು ಕೊಡ ಧರ್ಮಭೂಪ. ಸಮರ್ಥನ ನೀನುವುದು ನಿಧಾನಿಸು ಕುಮಾರ. ಜನಕ ಪವನದನ ಭೀಮನ ಭೀಕರನೆಲ್ಲ ನಿಲ್ಲಿಸಿದರು. ಸಾತಕ ವಿರಾಟ ಪಾಲನನ್ನು ಹಿಮ್ಮೆಟ್ಟಿಸಿದರು. ಪರಬಲವನ್ನು ಜಯಿಸುವ ದುರದೇವರು ಮುಖಭಂಗಿತರಾಗಿರು. ಪರ್ವತ ನಿನ್ನಿಂದ ಸಾಧ್ಯವಾದ ಪುತ್ರ ಕೊಮ್ಮಲಗಾತ್ರ ಭೀಮಸೇನ ಕರ್ಕೊಂಬರೆ ಯುದ್ಧ ಮಾತನಾಡಲು ಕುಮಾರ. ಪುಷ್ಪ ಅರಣ್ಯದ ಪರಿಮಾಣವನ್ನು ಸೇವಿಸುವ ಉಂಟೆ. ಭೀಮ ಸಾತಕದಲ್ಲಿ ಕನ್ನಡನೆ ಕೌರವನ ಅನ್ನೊಂದು ಅಕ್ಷರ ಸೈನ್ಯದ ಬರದೆ ಹುಡುಗನೆಂಬ ನಿನ್ನ ಮನದ ಕುಟುಂಬ ಬಿಡುಬಿಡು ಕಡು ಚಾಕ್ರದಿಂದ ಆತ್ಮೀಯ ಮಾಡಿ ನೋಡಿ ಕನಕ ಜಗತ್ತು ಶಾಂತಿ ಕಾಂತಿ ಕನಕ ಮಸ್ತ್ ಮೇಲೆ ಕೇಳಿ ಅನುಜಾಗ್ರಣಿ ಅನುಜ ಗಂಡುಗಲಿಯ ತಮ್ಮ ವಾಯುನಂದನ ನಿನ್ನನ್ನು ಕರೆಸಿದ ಕಾರಣವೇನೆಂದು ಕೇಳಿದೆಯಾ? ಹಾಗಾದ್ರೆ ಹೇಳುವಿನು, ಚೆನ್ನಾಗಿ ಕೇಳು. ಬಂಧುರ ಬಲ ಶಾಲೆಯ ತಮ್ಮ ವಾಯುನಂದನ, ಬಂಧುರ ಬಲ ಶಾಲೆಯ ಅಣ್ಣ ಧರ್ಮನಂದನ, ಇಂದಿನವಕ್ಕೆ ಪಾರ್ಥನಂದನನು ಮುಂಬರಿದು ಹೋಗಲೆಂದು ಆತ್ರ ಪಡ್ತೀಹನ ಸಹೋದರ. ಅತಿರಥೊಡನೆ ಕಾಳಗವನ್ನು ಹೆಸರೆಂಬ ಸುತನಿಗೆ ನೀತೆಂಪು ಹೇಳುವ ತಮ್ಮ, ಇದೇ ನಿನ್ನ ಅಗ್ರದನ ನೇಮ. ಆಗುವ ಕಂದನಾದ ಅಭಿಧಾನ್ಯವ ಆಗುವ ಜನಕ ಕಂದನದನು ನಾನು ಬಂದು ಗಿರಿಯಂತಂದನಿಸಿದಂತ ಬಂಧೂರ ಬರ ಕರ್ಣ ಚೋಳ ಸೈಂಧವರಾದವರೆಗೆ
ಜನಕ ಇನ್ನಂತೆಗಳ ಶಿಶುವನ್ನೆಲ್ಲ ಕಳಿಸಿದರೆ ಕಲಿ ವೀರರವನ್ನ ಕಾಳಗವನ್ನು ಎಚ್ಚಬಹುದು ಪಂಚದೊಬ್ಬರ ಪದ್ಮವಿದರ ರಂಗದಲ್ಲಿ ಎಲ್ಲಿಗೆ ಸಂಬಂಧ ಆಗೋ ಅಪ್ಪಯ್ಯ ಅತುಲಿತದೆಂಬ ಅತಿಶಯವನ್ನು ಎಲ್ಲವನ್ನು ಸೃಷ್ಟಿಸಿದರು ಸಿದ್ಧಿಪನ್ನ ಬಲದಲ್ಲಿ ಪ್ರತಿಭಟಿಸುವ ಸುಮಟರು ಹಾರಿರುವರು ಅಶ್ವತ್ಥಾಮ ದ್ರೋಣಾದಿ ಬ್ರಾಹ್ಮಣರೆಂಬ ಭೋಜನ ಪ್ರಿಯರೆಂಬಂತೆ ಮೂರ್ಸಂಗದಲ್ಲಿ ಮನುಷ್ಯರಾಗಿರುವರು ಜನಕ ಆ ಕಣ್ಣನೆಂಬ ಕಂದನಿಗೆ ನೀನು ಹೇಳುವ ವೃತ್ತಿಯನ್ನು ಬಿಟ್ಟು ಈ ನಾಲ್ಕು ಗುಣ ಗಂಡನಾದ ಕೌರವನಲ್ಲಿ ಸೇರಿದ ಕ್ಷಣಕ್ಕೆ ಅವನೇನು ದೊಡ್ಡ ಶೂರನಾದವನೇನು ಜನಕ ಸಂಚಾರಕ್ಕೆ ಪ್ರಚಂಡ ಭಾರತ ಏನು ಸತ್ತಿರ್ತದೆ ಇಂದಿನ ಕನ್ನಡದಲ್ಲಿ ಜಯ ಒಂದೇ ಭಾರತ ಅಂದರೆ ಗಂಡುಗಲಿ ಜನಗನಾದ ಗಾಂಡಿ ಎಂಬುದು ರಂಡಿ ಬರಲಿ ಎಂದು ಗಂಡಿಸಿ ಮುಖಮಂಡಲವನ್ನು ಹೊಡುವರೆ ಖಂಡಿತವಾಗಿ ನನ್ನ ಯಪ್ಪನೆಯನ್ನು ಕೊಡು ಜನಗನ ತಿಳ್ಕೊಂಡರ ರಿಮುಗಳ ಭಯಂಕರ ಜನಕ ಈ ಸಮರಂಗವು ಯಾತಕ್ಕೆ ಸಲ್ಲದು ಅಪ್ಪಯ್ಯ ಜನಕ ಪಂಚಂಗದ ಗಂಡನ್ನು ಕಟ್ಟಿ ಕಳಿಸುವನು ಜನಕ ಜನಕ ಮೀನು ಹಿಡಿಯಲು ಕಳಿಸಿಕೊಡುವನು ರುಖವರ ಜನಕ ನಾನು ಬಾಲಕನಾದರೆ ಎನ್ನ ಕರದೋಡಲಿರುವ ಈ ಬಿಲ್ಲ ಭಾಗಗಳಿಗೆ ಭಾರತ ಇರುವುದೇನೋ ಅಪ್ಪಯ್ಯ ಜನಕ ಹೌದೇ ಹೌದು ಜನಕ ದೇಶ ನಮಗೂ ಡಾಕ್ಟರ್ ವಿಶ್ರಮಿತ್ತ ಮಾಡ ಮಾಲಿಕ್ಯವನ್ನು ಬೆಳೆಸುವ ಆಡಂಬರದ ಡಿಂಬ ಭೂಮಿಗೆ ಉಳಿಸಿ ಆತ್ಮೆಯಿಂದ ತನ್ನ ಸಂಧಾನಕ್ಕೆ ಹೋಗಿ ಈ ತರ ಜನಕ ಪ್ರಾರ್ಥಿಸಿದರು ಅಪ್ಪಯ್ಯ ಸತ್ಯಗಳನ್ನು ಕೊಲ್ಲಿ ಕಲ್ಬೀಮನೆಂದು ಮೆರೆದರು ಕೊಡುವ ಯುದ್ಧವನ್ನು ಮಾಡುವುದಕ್ಕೆ ಎನ್ನಿಂದ ಆಗದು ಎಲ್ಲ ಸಮ್ಮುಖದಿಂದ ಪ್ರೇಮದಿಂದ ನೀವು ಕೊಡಲಾರದೆ ಕೂಡ ಆಗೋ ಜನಕ ಮುಟ್ಟಿಲ್ಲ ಪತಿಯು ತನ್ನ ಹಣ ಕುರುಬನ ಕಟ್ಟಕ ಎಂಬ ಪಟ್ಟಣದೊಳಗೆ ಸುಂಟ ಅಂದರೆ ದಕ್ಷಿಣವರಿಯಂತ ಬ್ರಹ್ಮಾಂತರ ಪರ್ಯಾಂತರಕ್ಕೆ ಮುಗಿಸಿಕೊಳ್ಳುವುದು ಕರಣೇಂದ್ರನಾಥ ತರ್ಮ ಭೂಪಾಂಡ ಕನಸ ದೇವರ ಪುನರಾದಿ ಜನಗರೇ ಕರುಣನಿಗೆ ಬರದಿಂದ ನಿಯಮವನ್ನು ಕೊಡಲಿ ಮನಿಸುವ ಸಮಯಗಳು ತ್ರಿಪುರಾರಿಗೆ ಬಂದರೆ ಊರಿಗೆ ಬೆಳೆದು ತರಿಸುವ ಅವ ಕೆಡಿಸಿ ಪಾತ್ರವನ್ನೇನಾದರೂ ಬಂದರೆ ತೇರ್ಕಡೆದ ಬಳಿಕ ಇಂದಿನ ದಿನ ಅವರಿವರ ಅನ್ನದ ಅರ್ಜುನನ ಮಾತನ್ನು ಕಲಿತ ಬಂದರೆ ನಿಲ್ಲಿಸಿಬಿಟ್ಟಿದೆ ಸತ್ಯನಾಥ ಧರ್ಮ ಭೂಪಾನ ಕನಸ ದೇವರ ಪುನರಾಜಿ ಜನಗರೇ ಒತ್ತು ನೂಗದೆ ನನಗೆ ಅಪ್ಪಣೆಯನ್ನಿಟ್ಟು ಕಳಿಸಿಕೊಡ್ತಾರ ಮನೆಯಲ್ಲ ಲಕ್ಷ್ಮಣ ಸಾಧ್ಯ ಅಹೋ ಕುಮಾರ ಜನಕ ನಾನೆಷ್ಟು ಪರಿಪರಿಂದ ಬೆಳೆದ ಕಾಲಕ್ಕೂ ನಿನ್ನ ಆಟವನ್ನು ಬಿಡಲಾದೆ ಹೋದೆಯಾ ಹೌದು ಜನಕ ಹಾಗಾಗಿ ಹೇಳಿನು ಚೆನ್ನಾಗಿ ಕೇಳೋ ಏನು ಚೆನ್ನಾಗಿ ಜನಕ ಕೇಳು ಕೋರ ಕೇಳಿನೇರ
ನಿನಗೆ ನಾನು ಪಡೆದೆನಲ್ಲ. ಅಹೋ ಭಾರತ ಸಂಭವನಾದ ವೀರಾಭಿಮಾನವೇ, ಜನಕ ಪದ್ಮಯುಗಂಬುವ ವಿದ್ದ ಮಂಡಳಿಗೆ ಹೋಗದರಂ ತದ್ಬುದ್ಧಿ ಅಂತ ಹೇಳಿದರೆ ನಿನ್ನ ಮನೋನಿರ್ಧಾರ ಆಗಲಿದೆ. ಕುಮಾರ ಜನಕ ಇಗೋ ನಿನ್ನ ಇಚ್ಛೆಯಂತೆ ನೇಮವನ್ನು ಕೊಡುವೆನು, ಹಿಡಿ ಹಿಡಿ. ಹೆಚ್ಚಿನ ಸೆರೆಗಳನ್ನು ಒಡಗೂಡಿ ಪರಭವನ ಕೊಚ್ಚುವ ಸಮಯದಿ ಈ ಎತ್ತರದಿಂದ ಕಾದಡು. ಮಗನೇ ಜನಕ ನಡೆ ನಾಂ ಬರುವೆ, ಬಲಗೂಡಿ ಸಕಟೈ ಹೋದೊಳಗೆ ಜಯವನ್ನು ಹೊಂದಿ ಬರೆ ಪುತ್ರ, ಜಯವಾಗಲಿ ನಿಮಗೆ ಸರ್ವತ್ರ. ಆ ಹೋದ ವೃದ್ಧರ ದುಡ್ಡಿ ಮತಿಗುತ್ತಲಾದರೂ ಹೋದರನೇ ಬಾಲಕನೇ ಧರ್ಮಜನ ಆಜ್ಞೆಯಾಯಿತು. ಎನ್ನ ಮನದಿಚ್ಛ ಕೈಗೂಡಿಸು. ಅಲ ಬರ ನಿನ್ನ ಕೈ ಬಂದಿರಲೇ ಅಲ ಗೋಳಿನ ಎಂದು ಮಾತು ವಿಕ್ರಮನಾದ ಅಭಿಮನ್ಯುವೇ ಅಪ್ಪಯ್ಯ ವಿಕ್ರಮನಾದ ಅಭಿಮನ್ಯುವೇ ಅಪ್ಪಯ್ಯ ಉತ್ಕರ್ಷಿತ ಹೋಗಿ ಸಾರಾಜ್ಞದೊಳ ಬೈಯ ದಕ್ಕಿಸಿ ಬಾರಿ ಬೇಗನ ಒಂದು ಬೆಕ್ಕಳನ್ನು ಹೊಂದಿಸುತ್ತಾರಲ್ಲೇ ಸಂಪೂತವಾಗಿ ಇಡೀ ಪಾತ್ರ ಸಂಭವ ನಿನ್ನ ಬೆಂಬಲವಾಗಿ ನಾನು ಬರುತ್ತದೆ ಸಂಗಮಕ್ಕೆ ವಿಕ್ಷಲವ ಜನವೇ ಎಷ್ಟು ವಿಧವಾಗಿ ಹೇಳಿದರೆ ಒಂದೇ ಅರ್ಥವನ್ನು ಹೇಳಿದರುವೆಯಾ? ಹೌದು ಮಾತೆ. ಅಮ್ಮಯ್ಯ ನೀನು ಈಗಲೇ ಹೋಗಿ ಧೀರರಾಗಿ ಆ ಕೌರವರ ವಂಶವನ್ನ ಹಾಳು ಮಾಡಿ ಎನ್ನ ಮನಸ್ಸನ್ನು ಸಂತೋಷಪಡಿಸು ಪುತ್ರ ಕೋಮಲಗಾತ್ರ. ನಿನ್ನ ಇಷ್ಟದಂತೆ ಆಗಲಿ ಮಾತೆ. ಕಂದ ಜನನೇ ನೀನೋದ ಕಾರ್ಯವು ಜಯವಾಗಲೆಂದು ಜಯದಾರ್ತೆಯನ್ನು ಮಾಡುವೆನೋ ಈ ಪೀಠವನ್ನು ಅಲಂಕರಿಸು. ಉತ್ತರ ಕನಕಾಂಗಿ ಮಂಗಳದಾಯಿ ಸುಖಿನ ಮಧುರವಾಗಲಿ ಈ ಮನೆಯ ನಂದಾದೀಪವ
ನಿನ್ನಿಷ್ಟದಂತಾಗಲಿ ಕಾಯ್ತು. ಕ್ಷೇಮವಾಗಲಿ ಕಾಂತ ನಿನಗೆ ಹೋಗು ದೊರಕೆ ಬೇಗನೆ, ಹೋಗು ದೊರಕೆ ಬೇಗನೆ. ಸುಂದರಾಂಗನ ರಣದಿ ಜಯವ ಬಂದನ ಮಹಾರಾಜವರೇ. ದುರ್ಯೋಧನ ಕರ್ಣ ಬಡಿ ಬಡಿಯಾಗಲಿ ಸಾರಸ. ಹೋಗದೆ ಶೃಂಗಾರ ತನ್ನ ಬಂಗಾರ ಬೆಳ್ಳಿ ಬಂಧಗಳಿಂದ ರಥಕ್ಕೆ ಗುರುಪಟ್ಟ ತನಿಗೆ ಪ್ರತಿಕೊಂಡು ಪಡುವ ಅವಿವೇಕಕ್ಕಿಂತ ಮಿಂಚಿ ನಡೆಯುವ ಹಾ. ನ್ಯಾಯವನ್ನು ನುಡಿದ. ಬಾಪು ಬಾಪುರ ಸಂಧಾನಕ್ಕೆ ಚಂಡಪುರ ಚಂಡ ಅರತಿ ಮೀರಿ ಮಾತಂಡ ಹಾ. ಚಂಡದಲ್ಲಿ ಗಾಂಡಿವಿ ನಂದ ಯುದ್ಧ ಮಂಡಲದಲ್ಲಿಗೆ ಹೊರಡುವನೆಂದ ಹಾ. ತಮ್ಮಿಷ್ಟದಂತಾಗಲಿ ದೇವ. ಭಾರತೆ ಹೋಗದೆ ಬಿಂಬದೊಳಗೆ ವಿಕ್ರಮರಿಗೆಲ್ಲ ಅಭಿಮಾನನೆಂಬ ಪರಕ್ರಮಿಯೋ ಹಾ. ಮಕ್ಕ ಮಾರಿ ಎಂದು ಬರುತ್ತದೆ ನಂದು. ಹಾ. ಧನಸಕ್ಕಿದ ದುರ್ಯೋಧನಿಗೆ ಮೊದಲೇ ತಿಳಿದ ತಮ್ಮಿಷ್ಟದಂತಾಗಲಿ ದೇವ. ಅಲ್ಲ ಸಾರಥಿ ಹೋಗದೆ